ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಸಿದ್ಧ. ನನ್ನ ಸ್ಪರ್ಧೆ ಖಚಿತ, ಗೆಲುವು ಕೂಡ ನಿಶ್ಚಿತ, ಠೇವಣಿನೂ ಉಚಿತ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆವಾಜ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಹೆಸರು ಅಂತಿಮ ಆದರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಇದರ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಆಗಲ್ಲ ಈ ಸಾರಿ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಅನ್ನುವಂಥ ಒಂದು ಸಂದೇಶನ ಇದು. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದಾರ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಇರ್ತತ್ರಿ ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದಾರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದಾರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ. ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ, ಅವು ಯಾಕೆ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡ್ದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಸಿದ್ಧ. ನನ್ನ ಸ್ಪರ್ಧೆ ಖಚಿತ, ಗೆಲುವು ಕೂಡ ನಿಶ್ಚಿತ, ಠೇವಣಿನೂ ಉಚಿತ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆವಾಜ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಹೆಸರು ಅಂತಿಮ ಆದರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಇದರ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಆಗಲ್ಲ ಈ ಸಾರಿ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಅನ್ನುವಂಥ ಒಂದು ಸಂದೇಶನ ಇದು. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದಾರ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಇರ್ತತ್ರಿ ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದಾರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದಾರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ. ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತದ್ದು ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ, ಅವು ಯಾಕೆ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡ್ದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಸಿದ್ಧ. ನನ್ನ ಸ್ಪರ್ಧೆ ಖಚಿತ, ಗೆಲುವು ಕೂಡ ನಿಶ್ಚಿತ, ಠೇವಣಿನೂ ಉಚಿತ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆವಾಜ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಹೆಸರು ಅಂತಿಮ ಆದರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಇದರ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಆಗಲ್ಲ ಈ ಸಾರಿ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಅನ್ನುವಂಥ ಒಂದು ಸಂದೇಶನ ಇದು. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದಾರ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಇರ್ತತ್ರಿ ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದಾರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದಾರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ,
ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ ಅವು ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಸಿದ್ಧ, ನನ್ನ ಸ್ಪರ್ಧೆ ಖಚಿತ, ಗೆಲುವು ಕೂಡ ನಿಶ್ಚಿತ, ಠೇವಣಿನೂ ಉಚಿತ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆವಾಜ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಹೆಸರು ಅಂತಿಮ ಆದರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಇದರ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಆಗಲ್ಲ ಈ ಸಾರಿ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಅನ್ನುವಂಥ ಒಂದು ಸಂದೇಶನ ಇದು. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದ್ರೆ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೇನು ಮಾಡೋಕ್ಕಾಗ್ತದೆ? ಇರ್ತೈತ್ರಿ. ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ ಅವು ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಸಿದ್ಧ, ನನ್ನ ಸ್ಪರ್ಧೆ ಖಚಿತ, ಗೆಲುವು ಕೂಡ ನಿಶ್ಚಿತ, ಠೇವಣಿನೂ ಉಚಿತ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಆವಾಜ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಹೆಸರು ಅಂತಿಮ ಆದರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ಇದರ ನಿರ್ಣಯ ಆಗತ್ತೆ. ನನ್ನ ಹೆಸರು ಫೈನಲ್ ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಿರೋಧ ಆಯ್ಕೆ ಆಗಲ್ಲ ಈ ಸಾರಿ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಅನ್ನುವಂಥ ಒಂದು ಸಂದೇಶನ ಇದು. ಕೈ ಆಡಿಸೋರು ಎಲ್ಲ ಪಾರ್ಟಿಯಾಗ ಅದಾರ. ಈ ಪಾರ್ಟಿಯಾಗ ಹೋದ್ರೆ ಆ ಪಾರ್ಟಿಯಾಗ ಅದಾರ. ಕೈ ಆಡಿಸೋದೇ ದಂಧ ಐತಿ, ಅದಕ್ಕೇನು ಮಾಡೋಕ್ಕಾಗ್ತದೆ? ಇರ್ತೈತ್ರಿ. ಸ್ನೇಹಕ್ಕೂ ಹುಳಿ ಹಿಂಡವ್ರು ಇರ್ತಾರೆ. ಏನೋ ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಶ್ರೀರಾಮುಲು ಹಂಗಂದರ್ಥ ಜನಾರ್ದನ್ ರೆಡ್ಡಿಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿಗೆ ಹಂಗಂದರ್ಥ ಶ್ರೀರಾಮುಲು ಹೇಳ್ತಾರೆ. ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು. ನಾವು ನಿರ್ಣಯ ಮಾಡಿಬಿಟ್ಟೆವು, ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ. ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಅವು ಯಾವುದೋ ಫಾಲ್ತು ಅದಾವ ಸೋಮ ಅವು ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಿಡೋದಿಲ್ಲ. ಜಿಲ್ಲಾಧ್ಯಕ್ಷ ಆಗ್ತೀವಿ ಅಂತಾವು, ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಾವು. ಅವೇನು ಆಗೋಲ್ಲ ಹೋಗೋಲ್ಲ. ಈಗ ಯಾರು ಅದಾರ ಅವ್ರು ಸೂಕ್ತ ಅದಾರ ಅವರೇ ಆಗ್ತಾರೆ.